ಈ ಬಾರಿಯ ರಣ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಭೀಕರ ಬಿಸಿಲಿಗೆ ಕೋಳಿ ಉದ್ಯಮವು ನಲಿಗಿ ಹೋಗಿದೆ. ಈ ಕಾಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾಲೀಕರು ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ರಣ ಬಿಸಿಲಿಗೆ ತತ್ತರಿಸಿದ ಕೋಳಿ ಸಾಕಾಣೆ ಉದ್ಯಮ. ಕೋಳಿ ಉಳಿಸಿಕೊಳ್ಳಲು ಮಾಲೀಕರ ಪರದಾಟ. ರಣ ಬಿಸಿಲಿಗೆ ತತ್ತರಿಸಿ ಹೋದ ಸಾವಿರಾರು ಕೋಳಿಗಳು ತಾಪಮಾನ ಕಡಿಮೆ ಮಾಡಲು ಸ್ಪ್ರಿಂಕ್ಲರ್ ಮೂಲಕ ಮೇಲ್ಚಾವಣಿಗೆ ನೀರು ಹರಿಸುತ್ತಿರುವ ಮಾಲೀಕರು. ಹೌದು, ಇದು ಹಾವೇರಿಯ ಕೋಳಿ ಫಾರ್ಮ್ನಲ್ಲಿ ಕಂಡುಬಂದ ದೃಶ್ಯಗಳಿವು. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಾ ಇದೆ, ಆದರೆ ಹಾವೇರಿಯಲ್ಲಿ ಮಾತ್ರ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಕಳೆದ ಬಾರಿ ಮಳೆರಾಯನ ಅವಕೃಪೆಯಿಂದ ಕೆರೆಕಟ್ಟೆಗಳು, ಹಾವೇರಿ ಜೀವನಾಡಿ ನದಿಗಳಾದ ತುಂಗಾಭದ್ರಾ, ಕುಮದ್ವತಿ, ವರದಾ ಹಾಗೂ ಧರ್ಮನದಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ದಿನದಿಂದ ದಿನಕ್ಕೆ ಉಷ್ಣಾಂಶ ಹೆಚ್ಚಾಗುತ್ತಿದ್ದು, ಇದರಿಂದ ಜನ ಮತ್ತು ಜಾನುವಾರು ಜೊತೆಗೆ ಕೋಳಿ ಉದ್ಯಮ ನಲುಗಿ ಹೋಗಿದೆ. ಪ್ರತಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಕೋಳಿಗಳು ಇವೆ. ಆದರೆ ಬಿಸಿಲಿನ ತಾಪಕ್ಕೆ ಹೆಚ್ಚಾದ್ರಿಂದ ಕೋಳಿ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಉಷ್ಣಾಂಶ ಹೆಚ್ಚಾದ್ರಿಂದ ಕೋಳಿ ಸಾವನ್ನಪ್ಪುತ್ತಿದ್ದು, ಅದರ ಜೊತೆಗೆ ಮೊಟ್ಟೆಯ ಉತ್ಪಾದನೆ ಕಡಿಮೆ ಆಗುತ್ತಿದೆ ಅಂತಾರೆ ಮಾಲೀಕರು. ಬಿಸಿಲು ಹೆಚ್ಚಾಗಿರೋದ್ರಿಂದ ಕೋಳಿಗಳ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಫೀಡ್ ತಿನ್ನೋದು ಕಮ್ಮಿ ಆಗ್ತಾ ಇದೆ. 120 ಗ್ರಾಮ್ ಫೀಡ್ ತಿನ್ನೋದೆಲ್ಲ 95-100 ಗ್ರಾಮ್ ಎಲ್ಲ ಫೀಡ್ ಕನ್ಸಂಪ್ಷನ್ ಇದೆ. ಹಂಗಾಗಿ ಮೊಟ್ಟೆ ಸೈಜ್ ಕಮ್ಮಿ ಆಗುತ್ತೆ. ಅದರಿಂದ ಮೊಟ್ಟೆ ಸೈಜ್ ಕಮ್ಮಿ ಆಗೋದು, ಆಮೇಲೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ಮೊಟ್ಟೆ ಸೈಜ್ ಕಮ್ಮಿ ಆಯ್ತು ಅಂತಂದ್ರೆ ಮಾರ್ಕೆಟ್ನಲ್ಲಿ ಬೆಲೆ ಕಮ್ಮಿ ಸಿಗುತ್ತೆ. ಆಮೇಲೆ ಈಗ ಒಂದು ವಾರದ ಹಿಂದಿನ ಮಟನ್ ಆಲ್ಮೋಸ್ಟ್ ಒಂದು 3 ಮಂತ್ಸ್ ತನಕ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮೊಟ್ಟೆ ರೇಟ್ ಇದ್ದಿದ್ದಿಲ್ಲ. ಕನ್ಸಂಪ್ಷನ್ ಬಿಸಿಲು ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಕಮ್ಮಿಯಾಗಿ ಮೊಟ್ಟೆ ರೇಟು ಇದ್ದಿದ್ದಿಲ್ಲ. ರಾಯಚೂರು, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಉಷ್ಣಾಂಶ ಹೆಚ್ಚಾದಂತೆ ಹಾವೇರಿ ಜಿಲ್ಲೆಯಲ್ಲಿ ರಣ ಬಿಸಿಲು ಹೆಚ್ಚಾಗಿದೆ. ಹೀಗಾಗಿ ಕೋಳಿ ಉದ್ದಿಮೆದಾರರು ಕೋಳಿಯನ್ನ ಬದುಕಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಕೋಳಿಗಳ ಫಾರಂನ ಮೇಲ್ಚಾವಣಿಗೆ ಜೆಟ್ ಮೂಲಕ ನೀರು ಹರಿಸಿ ತಾಪಮಾನ ಕಡಿಮೆ ಮಾಡಿ ಕೋಳಿಯ ಸಂರಕ್ಷಣೆ ಮಾಡುತ್ತಿದ್ದಾರೆ. ಆದರೂ ಸಹ ಭಾರೀ ತಾಪಕ್ಕೆ ಕೋಳಿಗಳು ಸಾವನ್ನಪ್ಪಿದ್ದು ಮೊಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗಿದೆ. ಈಗ ಬಿಸಿಲು ಬಹಳ ಇರೋದಕ್ಕೆ ಸರ ಕೋಳಿ ಸಾಯ್ತವು. ಮೊಟ್ಟೆ ಪರಿಸ್ಥಿತಿ ಇದು ಸೈಜ್ ಕಮ್ಮಿ ಬರ್ತೈತಿ. ಆಮೇಲೆ ಆಹಾರ ಸರಿ ತಿನ್ನಲ್ಲ, ಬಿಸಿಲು ಜಾಸ್ತಿ ಅದಕ್ಕೆ. ಮ್ಯಾಲ ಸ್ಪ್ರಿಂಕ್ಲರ್ ಬಿಟ್ಟು ಈ ಬಿಸಿಲು ವಾತಾವರಣಕ್ಕೆ ಕೋಳಿ ಸಾಯೋದು ಭಾಳ ಆಗ್ತಾವ್ರಿ. ಅದಕ್ಕೆ ಮ್ಯಾಲೆ ಸ್ಪ್ರಿಂಕ್ಲರ್ ಕುಂದಿಸ್ತೇವ್ರಿ. ನೀರು ಹೀಟ್ ಹೊರಗೆ ವಾಟರ್ ಹೊರಗೋಗ್ಲಿ ಅಂತಂದು. ಆದ್ರೂ ಸಾಲ ಇಲ್ಲ ನಮ್ಗೆ. ಯಾಕಂದ್ರೆ ವಾತಾವರಣಕ್ಕೆ ಕೋಳಿ ಪ್ರೊಡಕ್ಷನ್ ಕಮ್ಮಿ ಐತೆ, ನಮ್ದು ಸಾಯೋದ ಸಂಖ್ಯೆ ಜಾಸ್ತಿ ಆಗೈತಿ. ಒಟ್ಟಾರೆಯಾಗಿ ಈ ಬಾರಿಯ ರಣ ಬಿಸಿಲು ಕೋಳಿ ಉದ್ಯಮಕ್ಕೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಈ ಬಾರಿಯ ರಣ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಭೀಕರ ಬಿಸಿಲಿಗೆ ಕೋಳಿ ಉದ್ಯಮವು ನಲಿಗಿ ಹೋಗಿದೆ. ಈ ಕಾಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾಲೀಕರು ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ರಣ ಬಿಸಿಲಿಗೆ ತತ್ತರಿಸಿದ ಕೋಳಿ ಸಾಕಾಣೆ ಉದ್ಯಮ. ಕೋಳಿ ಉಳಿಸಿಕೊಳ್ಳಲು ಮಾಲೀಕರ ಪರದಾಟ. ರಣ ಬಿಸಿಲಿಗೆ ತತ್ತರಿಸಿ ಹೋದ ಸಾವಿರಾರು ಕೋಳಿಗಳು ತಾಪಮಾನ ಕಡಿಮೆ ಮಾಡಲು ಸ್ಪ್ರಿಂಕ್ಲರ್ ಮೂಲಕ ಮೇಲ್ಚಾವಣಿಗೆ ನೀರು ಹರಿಸುತ್ತಿರುವ ಮಾಲೀಕರು. ಹೌದು, ಇದು ಹಾವೇರಿಯ ಕೋಳಿ ಫಾರ್ಮ್ನಲ್ಲಿ ಕಂಡುಬಂದ ದೃಶ್ಯಗಳಿವು. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಾ ಇದೆ, ಆದರೆ ಹಾವೇರಿಯಲ್ಲಿ ಮಾತ್ರ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಕಳೆದ ಬಾರಿ ಮಳೆರಾಯನ ಅವಕೃಪೆಯಿಂದ ಕೆರೆಕಟ್ಟೆಗಳು, ಹಾವೇರಿ ಜೀವನಾಡಿ ನದಿಗಳಾದ ತುಂಗಾಭದ್ರಾ, ಕುಮದ್ವತಿ, ವರದಾ ಹಾಗೂ ಧರ್ಮನದಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ದಿನದಿಂದ ದಿನಕ್ಕೆ ಉಷ್ಣಾಂಶ ಹೆಚ್ಚಾಗುತ್ತಿದ್ದು, ಇದರಿಂದ ಜನ ಮತ್ತು ಜಾನುವಾರು ಜೊತೆಗೆ ಕೋಳಿ ಉದ್ಯಮ ನಲುಗಿ ಹೋಗಿದೆ.
ಪ್ರತಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಕೋಳಿಗಳು ಇವೆ. ಆದರೆ ಬಿಸಿಲಿನ ತಾಪಕ್ಕೆ ಹೆಚ್ಚಾದ್ರಿಂದ ಕೋಳಿ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಉಷ್ಣಾಂಶ ಹೆಚ್ಚಾದ್ರಿಂದ ಕೋಳಿ ಸಾವನ್ನಪ್ಪುತ್ತಿದ್ದು, ಅದರ ಜೊತೆಗೆ ಮೊಟ್ಟೆಯ ಉತ್ಪಾದನೆ ಕಡಿಮೆ ಆಗುತ್ತಿದೆ ಅಂತಾರೆ ಮಾಲೀಕರು. ಬಿಸಿಲು ಹೆಚ್ಚಾಗಿರೋದ್ರಿಂದ ಕೋಳಿಗಳ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಫೀಡ್ ತಿನ್ನೋದು ಕಮ್ಮಿ ಆಗ್ತಾ ಇದೆ. 120 ಗ್ರಾಮ್ ಫೀಡ್ ತಿನ್ನೋದೆಲ್ಲ 95-100 ಗ್ರಾಮ್ ಎಲ್ಲ ಫೀಡ್ ಕನ್ಸಂಪ್ಷನ್ ಇದೆ. ಹಂಗಾಗಿ ಮೊಟ್ಟೆ ಸೈಜ್ ಕಮ್ಮಿ ಆಗುತ್ತೆ. ಅದರಿಂದ ಮೊಟ್ಟೆ ಸೈಜ್ ಕಮ್ಮಿ ಆಗೋದು, ಆಮೇಲೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ಮೊಟ್ಟೆ ಸೈಜ್ ಕಮ್ಮಿ ಆಯ್ತು ಅಂತಂದ್ರೆ ಮಾರ್ಕೆಟ್ನಲ್ಲಿ ಬೆಲೆ ಕಮ್ಮಿ ಸಿಗುತ್ತೆ. ಆಮೇಲೆ ಈಗ ಒಂದು ವಾರದ ಹಿಂದಿನ ಮಟನ್ ಆಲ್ಮೋಸ್ಟ್ ಒಂದು 3 ಮಂತ್ಸ್ ತನಕ ಮೊಟ್ಟೆ ರೇಟ್ ಇದ್ದಿದ್ದಿಲ್ಲ. ಕನ್ಸಂಪ್ಷನ್ ಬಿಸಿಲು ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಕಮ್ಮಿಯಾಗಿ ಮೊಟ್ಟೆ ರೇಟು ಇದ್ದಿದ್ದಿಲ್ಲ. ರಾಯಚೂರು, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಉಷ್ಣಾಂಶ ಹೆಚ್ಚಾದಂತೆ ಹಾವೇರಿ ಜಿಲ್ಲೆಯಲ್ಲಿ ರಣಬಿಸಿಲು ಹೆಚ್ಚಾಗಿದೆ. ಹೀಗಾಗಿ ಕೋಳಿ ಉದ್ದಿಮೆದಾರರು ಕೋಳಿಯನ್ನ ಬದುಕಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಕೋಳಿಗಳ ಫಾರಂನ ಮೇಲ್ಚಾವಣಿಗೆ ಜೆಟ್ ಮೂಲಕ ನೀರು ಹರಿಸಿ ತಾಪಮಾನ ಕಡಿಮೆ ಮಾಡಿ ಕೋಳಿಯ ಸಂರಕ್ಷಣೆ ಮಾಡುತ್ತಿದ್ದಾರೆ. ಆದರೂ ಸಹ ಭಾರೀ ತಾಪಕ್ಕೆ ಕೋಳಿಗಳು ಸಾವನ್ನಪ್ಪಿದ್ದು ಮೊಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗಿದೆ. ಈಗ ಬಿಸಿಲು ಭಾಳ ಇರೋದಕ್ಕೆ ಸರ ಕೋಳಿ ಸಾಯ್ತವು. ಮೊಟ್ಟೆ ಪರಿಸ್ಥಿತಿ ಇದು ಸೈಜ್ ಕಮ್ಮಿ ಬರ್ತೈತಿ. ಆಮೇಲೆ ಆಹಾರ ಸರಿ ತಿನ್ನಲ್ಲ, ಬಿಸಿಲು ಜಾಸ್ತಿ ಅದಕ್ಕೆ. ಮ್ಯಾಲ ಸ್ಪ್ರಿಂಕ್ಲರ್ ಬಿಟ್ಟು ಈ ಬಿಸಿಲು ವಾತಾವರಣಕ್ಕೆ ಕೋಳಿ ಸಾಯೋದು ಭಾಳ ಆಗ್ತಾವ್ರಿ. ಅದಕ್ಕೆ ಮ್ಯಾಲೆ ಸ್ಪ್ರಿಂಕ್ಲರ್ ಕುಂದಿಸ್ತೇವ್ರಿ. ನೀರು ಹೀಟ್ ಹೊರಗೆ ವಾಟರ್ ಹೊರಗೋಗ್ಲಿ ಅಂತಂದು. ಆದ್ರೂ ಸಾಲ ಇಲ್ಲ ನಮ್ಗೆ. ಯಾಕಂದ್ರೆ ವಾತಾವರಣಕ್ಕೆ ಕೋಳಿ ಪ್ರೊಡಕ್ಷನ್ ಕಮ್ಮಿ ಐತೆ, ನಮ್ದು ಸಾಯೋದ ಸಂಖ್ಯೆ ಜಾಸ್ತಿ ಆಗೈತಿ. ಒಟ್ಟಾರೆಯಾಗಿ ಈ ಬಾರಿಯ ರಣಬಿಸಿಲು ಕೋಳಿ ಉದ್ಯಮಕ್ಕೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಈ ಬಾರಿಯ ರಣ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಭೀಕರ ಬಿಸಿಲಿಗೆ ಕೋಳಿ ಉದ್ಯಮವು ನಲಿಗಿ ಹೋಗಿದೆ. ಈ ಕಾಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾಲೀಕರು ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ರಣಬಿಸಿಲಿಗೆ ತತ್ತರಿಸಿದ ಕೋಳಿ ಸಾಕಾಣೆ ಉದ್ಯಮ. ಕೋಳಿ ಉಳಿಸಿಕೊಳ್ಳಲು ಮಾಲೀಕರ ಪರದಾಟ. ರಣಬಿಸಿಲಿಗೆ ತತ್ತರಿಸಿ ಹೋದ ಸಾವಿರಾರು ಕೋಳಿಗಳು. ತಾಪಮಾನ ಕಡಿಮೆ ಮಾಡಲು ಸ್ಪ್ರಿಂಕ್ಲರ್ ಮೂಲಕ ಮೇಲ್ಚಾವಣಿಗೆ ನೀರು ಹರಿಸುತ್ತಿರುವ ಮಾಲೀಕರು. ಹೌದು, ಇದು ಹಾವೇರಿಯ ಕೋಳಿ ಫಾರ್ಮ್ನಲ್ಲಿ ಕಂಡುಬಂದ ದೃಶ್ಯಗಳಿವು. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಾ ಇದೆ. ಆದರೆ ಹಾವೇರಿಯಲ್ಲಿ ಮಾತ್ರ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಕಳೆದ ಬಾರಿ ಮಳೆರಾಯನ ಅವಕೃಪೆಯಿಂದ ಕೆರೆಕಟ್ಟೆಗಳು, ಹಾವೇರಿ ಜೀವನಾಡಿ ನದಿಗಳಾದ ತುಂಗಭದ್ರಾ, ಕುಮದ್ವತಿ, ವರದಾ ಹಾಗೂ ಧರ್ಮನದಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ದಿನದಿಂದ ದಿನಕ್ಕೆ ಉಷ್ಣಾಂಶ ಹೆಚ್ಚಾಗುತ್ತಿದ್ದು, ಇದರಿಂದ ಜನ ಮತ್ತು ಜಾನುವಾರು ಜೊತೆಗೆ ಕೋಳಿ ಉದ್ಯಮ ನಲುಗಿ ಹೋಗಿದೆ. ಪ್ರತಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಕೋಳಿಗಳು ಇವೆ. ಆದರೆ ಬಿಸಿಲಿನ ತಾಪಕ್ಕೆ ಹೆಚ್ಚಾದ್ರಿಂದ ಕೋಳಿ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಉಷ್ಣಾಂಶ ಹೆಚ್ಚಾದ್ರಿಂದ ಕೋಳಿ ಸಾವನ್ನಪ್ಪುತ್ತಿದ್ದು, ಅದರ ಜೊತೆಗೆ ಮೊಟ್ಟೆಯ ಉತ್ಪಾದನೆ ಕಡಿಮೆ ಆಗುತ್ತಿದೆ ಅಂತಾರೆ ಮಾಲೀಕರು. ಬಿಸಿಲು ಹೆಚ್ಚಾಗಿರೋದ್ರಿಂದ ಕೋಳಿಗಳ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಫೀಡ್ ತಿನ್ನೋದು ಕಮ್ಮಿ ಆಗ್ತಾ ಇದೆ. 120 ಗ್ರಾಮ್ ಫೀಡ್ ತಿನ್ನೋದೆಲ್ಲ 95-100 ಗ್ರಾಮ್ ಎಲ್ಲ ಫೀಡ್ ಕನ್ಸಂಪ್ಷನ್ ಇದೆ. ಹಂಗಾಗಿ ಮೊಟ್ಟೆ ಸೈಜ್ ಕಮ್ಮಿ ಆಗುತ್ತೆ. ಅದರಿಂದ ಮೊಟ್ಟೆ ಸೈಜ್ ಕಮ್ಮಿ ಆಗೋದು, ಆಮೇಲೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ಮೊಟ್ಟೆ ಸೈಜ್ ಕಮ್ಮಿ ಆಯ್ತು ಅಂತಂದ್ರೆ ಮಾರ್ಕೆಟ್ನಲ್ಲಿ ಬೆಲೆ ಕಮ್ಮಿ ಸಿಗುತ್ತೆ. ಆಮೇಲೆ ಈಗ ಒಂದು ವಾರದ ಹಿಂದಿನ ಮಟನ್ ಆಲ್ಮೋಸ್ಟ್ ಒಂದು 3 ಮಂತ್ಸ್ ತನಕ ಮೊಟ್ಟೆ ರೇಟ್ ಇದ್ದಿದ್ದಿಲ್ಲ. ಕನ್ಸಂಪ್ಷನ್ ಬಿಸಿಲು ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಕಮ್ಮಿಯಾಗಿ ಮೊಟ್ಟೆ ರೇಟು ಇದ್ದಿದ್ದಿಲ್ಲ. ರಾಯಚೂರು, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಉಷ್ಣಾಂಶ ಹೆಚ್ಚಾದಂತೆ ಹಾವೇರಿ ಜಿಲ್ಲೆಯಲ್ಲಿ ರಣಬಿಸಿಲು ಹೆಚ್ಚಾಗಿದೆ. ಹೀಗಾಗಿ ಕೋಳಿ ಉದ್ದಿಮೆದಾರರು ಕೋಳಿಯನ್ನ ಬದುಕಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಕೋಳಿಗಳ ಫಾರಂನ ಮೇಲ್ಚಾವಣಿಗೆ ಜೆಟ್ ಮೂಲಕ ನೀರು ಹರಿಸಿ ತಾಪಮಾನ ಕಡಿಮೆ ಮಾಡಿ ಕೋಳಿಯ ಸಂರಕ್ಷಣೆ ಮಾಡುತ್ತಿದ್ದಾರೆ. ಆದರೂ ಸಹ ಭಾರೀ ತಾಪಕ್ಕೆ ಕೋಳಿಗಳು ಸಾವನ್ನಪ್ಪಿದ್ದು ಮೊಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗಿದೆ. ಈಗ ಬಿಸಿಲು ಭಾಳ ಇರೋದಕ್ಕೆ ಸರ ಕೋಳಿ ಸಾಯ್ತವು. ಮೊಟ್ಟೆ ಪರಿಸ್ಥಿತಿ ಇದು ಸೈಜ್ ಕಮ್ಮಿ ಬರ್ತೈತಿ. ಆಮೇಲೆ ಆಹಾರ ಸರಿ ತಿನ್ನಲ್ಲ, ಬಿಸಿಲು ಜಾಸ್ತಿ ಅದಕ್ಕೆ. ಮ್ಯಾಲ ಸ್ಪ್ರಿಂಕ್ಲರ್ ಬಿಟ್ಟು ಈ ಬಿಸಿಲು ವಾತಾವರಣಕ್ಕೆ ಕೋಳಿ ಸಾಯೋದು ಭಾಳ ಆಗ್ತಾವ್ರಿ. ಅದಕ್ಕೆ ಮ್ಯಾಲೆ ಸ್ಪ್ರಿಂಕ್ಲರ್ ಕುಂದಿಸ್ತೇವ್ರಿ. ನೀರು ಹೀಟ್ ಹೊರಗೆ ವಾಟರ್ ಹೊರಗೋಗ್ಲಿ ಅಂತಂದು. ಆದ್ರೂ ಸಾಲ ಇಲ್ಲ ನಮ್ಗೆ. ಯಾಕಂದ್ರೆ ವಾತಾವರಣಕ್ಕೆ ಕೋಳಿ ಪ್ರೊಡಕ್ಷನ್ ಕಮ್ಮಿ ಐತೆ ನಮ್ದು
ಸಾಯೋ ಸಂಖ್ಯೆ ಜಾಸ್ತಿ ಆಗೈತಿ. ಒಟ್ಟಾರೆಯಾಗಿ ಈ ಬಾರಿಯ ರಣಬಿಸಿಲು ಕೋಳಿ ಉದ್ಯಮಕ್ಕೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.